ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಬೇಬಿಕಾರ್ನ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಈ ಬೇಬಿಕಾರ್ನ್ ಮಂಚೂರಿಯನ್ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನೊಂದು 500 ಗ್ರಾಮ್ಸ್ ಆಗುವಷ್ಟು ಬೇಬಿಕಾರ್ನ್ ತೊಗೊಂಡಿದ್ದೇನೆ. ಈ ರೀತಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಯಾವ ಶೇಪ್ನಲ್ಲಿ ಯಾವ ಸೈಜ್ನಲ್ಲಿ ಇದನ್ನು ಕಟ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಈ ರೀತಿ ಎಲ್ಲ ಬೇಬಿಕಾರ್ನ್ಸ್ನ ಕೂಡ ಕಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿದ ತಕ್ಷಣ ಇದಕ್ಕೆ ಬೇಬಿಕಾರ್ನ್ ಹಾಕೋಬೇಕು. ಬೇಬಿಕಾರ್ನ್ನ ನಾವು ಒಂದು 3 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಕೂಡ ಆಮೇಲೆ ಫ್ರೈ ಮಾಡ್ತೀವಿ. ಆದ್ದರಿಂದ 3 ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಬೇಯಿಸೋದಕ್ಕೆ ಹೋಗಬೇಡಿ. ನೀರು ಕುದ್ದಿದ ತಕ್ಷಣ ಬೇಬಿಕಾರ್ನ್ನ ಇದಕ್ಕೆ ಹಾಕಿ ಬೇಬಿಕಾರ್ನ್ಸ್ನೆಲ್ಲ ಒಂದು 3 ನಿಮಿಷದವರೆಗೂ ಇದನ್ನು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಆಲ್ಮೋಸ್ಟ್ 3 ನಿಮಿಷ ಆಗಿದೆ. ಸೊ ನಾನು ಇದನ್ನು ಈ ರೀತಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಒಂದು 2ರಿಂದ 3 ನಿಮಿಷ ಸಾಕು. ಇವಾಗ ಈ ಬೇಬಿಕಾರ್ನ್ಸ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ತಾ ಇದ್ದೀನಿ. ಇದು ಕೋಟಿಂಗ್ಗೆ ನಿಮಗೆ ಎಷ್ಟು ಬೇಬಿಕಾರ್ನ್ಸ್ ತೊಗೊಂಡಿದ್ದೀರಾ ಅಷ್ಟು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕೋಬೇಕು. ಈಗ ನಾನು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಮೈದಾ ಮತ್ತು ಕಾರ್ನ್ಫ್ಲೋರ್ ಯಾವಾಗಲೂ ಈಕ್ವಲ್ ಪ್ರಪೋರ್ಷನಲ್ ಆಗೇ ಹಾಕೊಳ್ಳಿ. ಎಷ್ಟು ಮೈದಾ ಹಾಕೋತಿರೋ ಅಷ್ಟೇ ಕಾರ್ನ್ಫ್ಲೋರ್ ಹಾಕೋಬೇಕು. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿ ಆಗುತ್ತೆ ಬೇಬಿಕಾರ್ನ್ಸ್ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿದಾಗ. ಸೊ ಅಕ್ಕಿ ಹಿಟ್ಟಿದನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೋದನ್ನು ಮಿಸ್ ಮಾಡ್ಕೋಬೇಡಿ. ಇವಾಗ ನಲ್ಲಿ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಮಾತ್ರ ಖಂಡಿತವಾಗ್ಲೂ ಸೇರಿಸೋದಕ್ಕೆ ಹೋಗಬೇಡಿ. ನಿಮಗೆ ಹಾಗೊಂದು ವೇಳೆ ನೀರು ಹಾಕಬೇಕು ಅಂತ ಅನಿಸಿದ್ರೆ ಒಂದು 4 ಟೇಬಲ್ ಸ್ಪೂನಷ್ಟು ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ. ಈ ಥರ ಡ್ರೈ ಆಗಿ ಇಟ್ಕೋಬೇಕು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಬೇಬಿಕಾರ್ನ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಇದ್ರ ಮೇಲೆ ಕೋಟಿಂಗ್ ಬಂದಿದೆ. ಈ ರೀತಿ ಕೋಟಿಂಗ್ ಬರಬೇಕು ಅಂದರೆ ನೀವು ಸ್ವಲ್ಪ ಕೂಡ ನೀರು ಸೇರಿಸೋದಕ್ಕೆ ಹೋಗಬೇಡಿ. ನೀರು ಸೇರಿಸ್ದೇ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲ ಬೇಬಿಕಾರ್ನ್ಸ್ನ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಬೇಬಿಕಾರ್ನ್ಸ್ ಹಾಕಿದ್ಮೇಲೆ ಒಂದು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಬೇಬಿಕಾರ್ನ್ಸ್ ಒಳಗಡೆಯಿಂದ ಬೇಯಬೇಕು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಒಂದೇ ಸರಿ ನಾವು ಇದನ್ನು ಫ್ರೈ ಮಾಡೋದಕ್ಕೆ ಹೋದಾಗ ಅದು ಹೊರಗಡೆಯಿಂದ ತುಂಬ ಕಲರ್ ಬಂದುಬಿಡುತ್ತೆ. ಸೊ ಅದನ್ನು ನೀವು ಎತ್ತಿಟ್ಕೋಬೇಕಾಗುತ್ತೆ. ಅದರ ಒಳಗಡೆ ಬೆಂದಿರೋದಲ್ಲ. ಸೊ ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಬೇಬಿಕಾರ್ನ್ಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕೋಟಿಂಗ್ ಬಂದಿದೆ. ಈ ರೀತಿ ನಾನು ಎಲ್ಲ ಬೇಬಿಕಾರ್ನ್ಸ್ ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಬೇಬಿಕಾರ್ನ್ಸ್ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷದವರೆಗೂ ಇದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಅರ್ಧ ನಿಮಿಷ ಆದಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ನೋಡ್ಬೋದು ತುಂಬ ಒಳ್ಳೆ ಕಲರ್ ಬಂದಿದೆ. ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಈ ರೀತಿಯಲ್ಲಿ ಬೇಬಿಕಾರ್ನ್ಸ್ ಮೇಲೆ ತುಂಬ ಒಳ್ಳೆ ಕೋಟಿಂಗ್ ಮತ್ತು ಕಲರ್ ಬರಬೇಕು. ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ ನಿಮಗೊಂದು 5 ನಿಮಿಷ ಆದರೂ ಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಬಿಕಾರ್ನ್ಸ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಈ ರೀತಿಯಲ್ಲಿ ಇದು ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಪೇಪರ್ ಕಿಚನ್ ಟವೆಲ್ ಅಥವಾ ಟಿಶ್ಯೂಸ್ ಮೇಲೆ ಇದನ್ನ ಎತ್ತಿಟ್ಕೊಳ್ಳಿ. ಈ ರೀತಿ ಎಲ್ಲ ಬೇಬಿಕಾರ್ನ್ಸ್ನ ಕೂಡ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಈ ರೀತಿ ತುಂಬಾ ಒಳ್ಳೆ ಕೋಟಿಂಗ್ ಬಂದಿದೆ ಮತ್ತು ಕಲರ್ ಬಂದಿದೆ. ಈ ರೀತಿ ಬೇಬಿಕಾರ್ನ್ಸ್ ಬರಬೇಕು ಅಂದರೆ ನಾನು ಹೇಳಿದ ಮೆಥಡನ್ನೇ ಫಾಲೋ ಮಾಡಬೇಕು ನೀವು. ಈಗ ನಾನೊಂದು ಬೇರೆ ಕಡಾಯಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ಈಗ ತರಕಾರಿಯಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸ್ಕ್ವೇರ್ ಶೇಪ್ಸ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿನೆಲ್ಲ
ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮಾತ್ರ ಹಾಕೋತಾ ಇದ್ದೀನಿ. ಒಂದು ನಿಮಿಷದವರೆಗೂ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ನೀವು ನೋಡ್ಬೋದು, ಆಲ್ಮೋಸ್ಟ್ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತದೆ. ಸೊ ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಮಂಚೂರಿಯನಲ್ಲಿ ವೆಜಿಟೇಬಲ್ಸ್ನ ಜಾಸ್ತಿ ಏನು ಫ್ರೈ ಮಾಡೋದಕ್ಕೆ ಹೋಗಲ್ಲ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಅಷ್ಟೇ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ನಾನಿಲ್ಲೊಂದು 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕ್ಯಾರೆಟ್ ಅಥವಾ ಬೆಲ್ ಪೆಪ್ಪರ್ಸ್, ಬೇರೆ ಕ್ಯಾಬೇಜ್ ಇದ್ದರೆ ಅಥವಾ ಬೇರೆ ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು. ಈಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಹಿಡಿಯುತ್ತೆ ಕ್ಯಾಪ್ಸಿಕಮ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈಗ ನಾನೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಮೊದಲು ಕೂಡ ಹಾಕಿದ್ವಿ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ನ. ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಸಾಸಸಲ್ಲಿ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಹಾಕ್ತಿದ್ದೀನಿ. ನಾವು ರೆಡ್ ಚಿಲ್ಲಿ ಪೌಡರೆಲ್ಲ ಆಗಲೇ ಹಾಕಿರೋದ್ರಿಂದ ಟೊಮ್ಯಾಟೊ ಕೆಚಪ್ ಹಾಕೋದ್ರಿಂದ ಸ್ವೀಟ್ ಫ್ಲೇವರ್ ಏನು ಬರೋದಿಲ್ಲ. ಸೊ ಇದನ್ನು ಜಾಸ್ತಿ ಚಿಂತೆ ಮಾಡ್ದೇ ಟೊಮ್ಯಾಟೊ ಸಾಸ್ನ ಹಾಕ್ಕೊಳ್ಳಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ವಿನೆಗರ್ ಕೂಡ ಹಾಕಿದ್ದೀನಿ. ಅದ್ರದ್ದು ಕ್ಲಿಪ್ ಮಿಸ್ ಆಗಿದೆ, ಸೊ ನಾನಿಲ್ಲಿ ತೋರಿಸೋದಕ್ಕಾಗಿಲ್ಲ. ನಿಮ್ಮ ಹತ್ರ ವಿನೆಗರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ವಿನೆಗರ್ ಹಾಕೋದೇನು ಕಂಪಲ್ಸರಿ ಇಲ್ಲ, ಅದು ಆಪ್ಷನಲ್. ಸೊ ಈ ರೀತಿ ಸಾಸಸ್ನೆಲ್ಲ ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಸ್ಲರಿ ಟೈಪ್ ಮಾಡಿ ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಸಾಸ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಕ್ಕೆ, ಥಿಕ್ನೆಸ್ ಕೊಡೋದಕ್ಕೆ ಹಾಕೋತೀವಿ. ನಾವೆಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀವೋ ಅಷ್ಟೇ ಅದರಷ್ಟು ಡಬಲ್ ನೀರನ್ನ ಹಾಕೋಬೇಕಾಗತ್ತೆ. ನೀವೀಗ ನೋಡ್ಬೋದು, ಕಾರ್ನ್ಫ್ಲೋರ್ ಹಾಕಿದಷ್ಟು ನೀರನ್ನು ಮೊದಲಿಗೆ ಸೇರಿಸ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು, ಒಂದೇ ಸರಿ ಜಾಸ್ತಿ ಹಾಕೊಳ್ಳೋದೇನು ಬೇಕಾಗಲ್ಲ. ಈ ರೀತಿ ಸಾಸ್ ತಿಕ್ಕಾಗುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಕುಕ್ ಮಾಡ್ಕೋಬೇಕು. ಈಗ ಅಷ್ಟೇ ನೀರನ್ನು ಇನ್ನೊಂದು ಸರಿ ಹಾಕೋತಾ ಇದ್ದೀನಿ. ನಾನು ಹೇಳಿದ ನೆನಪಿರಲಿ, ಕಾರ್ನ್ಫ್ಲೋರ್ ಸ್ಲರಿ ನೀವು ಎಷ್ಟು ಹಾಕ್ಕೊಂಡಿದ್ದೀರೋ ಅದಕ್ಕಿಂತ ಡಬಲ್ ನೀರನ್ನು ನೀವೆಲ್ಲಿ ಸೇರಿಸ್ಕೋಬೇಕು. ನೀರೆಲ್ಲ ಡ್ರೈ ಆಗುತ್ತೆ, ಸೊ ಜಾಸ್ತಿ ನೀರೇನಾಗೋದಿಲ್ಲ. ಸೊ ನೀವು ಅದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ ಸಾಸ್ ಕನ್ಸಿಸ್ಟೆನ್ಸಿ ಬರಬೇಕು, ಈ ರೀತಿ ತಿಕ್ಕಾಗಬೇಕು, ನೀವು ನೋಡ್ತಿರೋ ಹಾಗೆ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಕೊನೆಯಲ್ಲಿ ನಾವು ಈಗ ಬೇಬಿಕಾರ್ನ್ ನಾವು ಫ್ರೈ ಮಾಡಿಟ್ಕೊಂಡಿರೋದನ್ನು ಹಾಕೋಬೇಕು. ಮೊದಲಿಗೆ ಏನು ಹಾಕೊಳ್ಳೋ ಅಂಥದ್ದಿಲ್ಲ. ಲಾಸ್ಟಲ್ಲಿ ಬೇಬಿಕಾರ್ನ್ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಟಾಸ್ ಮಾಡ್ಕೋದು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಬೇಬಿಕಾರ್ನ್ನ ಏನು ಇಲ್ಲಿ ಬೇಯಿಸೋ ಅಂಥದ್ದು ಇರೋದಿಲ್ಲ, ಮೊದಲಿಗೆ ನಾವು ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದೇವೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಯಿತು. 1 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಈಗ ಬೇಬಿಕಾರ್ನ್ ಮಂಚೂರಿಯನ್ ರೆಡಿ ಆಗಿದೆ. ನಿಮ್ಗೆಲ್ರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯಾದಂತಹ ಇನ್ನೂ ರೆಸಿಪೀಸ್ ನೋಡಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.